ಬೆಳಗಾವಿ ಪ್ರಾಂತೀಯ ಸಮಾಜ ಸೇವಾ ಸಂಸ್ಥೆಯ ಕಲಿಕಾ ಕೇಂದ್ರ ಬೆಂಗೇರಿಯ ಒಂದು ವಿಶೇಷವಾದ ಬೇಸಿಗೆ ಶಿಬಿರದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಆತ್ಮೀಯ ಸಹೋದರರು ಸ್ನೇಹಿತರು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶ್ರೀ ಬೀರಪ್ಪ ಖಂಡೇಕರ್ ಅವರೇ, ಅದೇ ರೀತಿ ನಮ್ಮ ಸಂಸ್ಥೆಯ ಘನ ಅಧ್ಯಕ್ಷರು ಮತ್ತು ಸದಾವಕಾಶ ಸಮಾಜಮುಖಿ ಕೆಲಸದ ಮತ್ತೊಂದು ಹೆಸರೇ ನಮ್ಮ ಡಾಕ್ಟರ್ ಆಶೀರ್ವಾದಪ್ಪ ಸರ್ ಇದ್ದಾರೆ. ಅದೇ ರೀತಿ ನಮ್ಮ ಇನ್ನೊಬ್ಬ ಸಹೋದರಾದಂಥ ಶ್ರೀ ಕಲಂದರ್ ಮುಲ್ಲಾ ಅವರೇ, ಮತ್ತೊಬ್ಬ ಸಹೋದರಾದಂಥ ಸತೀಶ್ ಕಮ್ಮಳ್ಳಿ ಅವರೇ, ಗೀತಾ ಮಹಾದೇವಪ್ಪನವರವರೇ ಮತ್ತು ಮಾರುತಿ ಅವರವರೇ, ಗಿರ್ಜಾ ಮೇಡಮ್ ಅವರೇ, ಜ್ಯೋತಿ ಮೇಡಮ್ ಅವರೇ, ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದವರೇ, ಮುದ್ದು ಮಕ್ಕಳೇ, ವಿಶೇಷವಾಗಿ ಅವರಿವರೆನ್ನದೇ ತಮ್ಮನ್ನೆಲ್ಲರನ್ನು ನನ್ನ ನೆಚ್ಚಿನ ಸಂಸ್ಥೆ ಅಂತ ಹೇಳ್ತೇನೆ. ಯಾಕಂದರೆ ನಾನು ಬಹಳಷ್ಟು ಸಂಸ್ಥೆ ಕೂಡ ಒಡನಾಟಿಸಿಕೊಂಡೇನೆ. ನನ್ನ ನೆಚ್ಚಿನ ಸಂಸ್ಥೆ ಅಂತ ಹೇಳಿ ನಮ್ಮ BDSS ಸಂಸ್ಥೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ಇಲ್ಲಿ ಇಂಡಿವಿಜುವಲ್ ಕೇರನ್ನು ತೆಗೆದುಕೊಳ್ತಾ ಮತ್ತು ಯಾವುದು ಸಮಾಜ ಸೇವೆ ಮಾಡಬೇಕೋ ಅಲ್ಲಿ ಎಸೆನ್ಷಿಯಲ್ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ನಮ್ಮ ಈ BDSS ಸಂಸ್ಥೆಯವರು ಅತಿ ಒಂದು ಉನ್ನತ ಮಟ್ಟದಲ್ಲಿ ಮತ್ತು ವಿಶೇಷವಾಗಿ ಜನಪರ ಕಾಳಜಿಯ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಾನು ನಮ್ಮ ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಆದಮೇಲೆ ನಾನು ನೋಡಿದ್ದೆ ನಮ್ಮ BDSS ಸಂಸ್ಥೆ ಅಷ್ಟೊಂದು ಆ್ಯಕ್ಟಿವ್ ಆಗಿರೋದು. ಮತ್ತು ವಿಶೇಷವಾಗಿ ಈಗ ಮಕ್ಕಳನ್ನೆಲ್ಲ ನೋಡಿದರೆ ಈ ಒಂದು ಫೀಲ್ಡ್ ನಮ್ಮ ಬೆಂಗೇರಿಯಲ್ಲಿ ನಮ್ಮ ಮೇಡಮ್ ಅವರೆಲ್ಲ ಅತಿ ಒಂದು ಬೇಸಿಗೆ ಶಿಬಿರ ಅಂದರೆ ಎಲ್ಲರೂ ಮನ್ಯಾಗ ಮೊಬೈಲ್ ಹಿಡ್ಕೊಂಡು ಕುಂದ್ರೋದಾಗಲಿ ಮತ್ತು ಅಲ್ಲಿ ಹೋಗ್ತಾರೆ. ಅದರ ಬಿಟ್ಟು ಇವೆಲ್ಲ ವೀಕ್ಷಣೆ ಮಾಡಿದಾಗ ಎಷ್ಟೊಂದು ಅಚ್ಚುಕಟ್ಟಾಗಿ ಅವ್ನು ಡ್ರಾಯಿಂಗ್ ಇರ್ಬೋದು ಮತ್ತು ನಮ್ಗೆ ಸನ್ಮಾನ ಮಾಡಿದಂಥ ಪೇಟವನ್ನು ಮೇಡಮ್ ಅವ್ರು ಹೇಳಿದರು ಎಲ್ಲ ಹುಡುಗರೇ ತಯಾರಿಸ್ಯಾರ ಅಂತೇಳಿ ಒಮ್ಮೆ ಜೋರಾಗಿ ಆ ಪುಟಾಣಿ ಮಕ್ಕಳಿಗೆ ಚಪ್ಪಾಳೆ ತಟ್ಬೇಕಂತ ಹೇಳ್ತಾರೆ. ಯಾಕೆಂದರೆ ಎಲ್ಲರಲ್ಲೂ ಒಂದು ಕಲಾ ಇರ್ತದೆ, ಆ ಕಲಾವನ್ನು ತೋರಿಸುವಂಥ ಗುಣ ನಮ್ಮ ಈ ಸಂಸ್ಥೆಗಿದೆ. ಆ ಡ್ರಾಯಿಂಗ್ ಇರ್ಬೋದು ಮತ್ತು ವಿಶೇಷವಾಗಿ ಪೊಲೀಸ್ ಸ್ಟೇಷನ್ನು, ಮದರ್ ತೆರೇಸಾದ ಆಶ್ರಮ ಇರ್ಬೋದು, ವಿವಿಧ ಕಡೆ ಕರ್ಕೊಂಡು ಹೋಗಿದ್ದಂದರೆ ನಾವೆಲ್ಲ ಅವಾಗ 10ನೇ ಆದರೂ ಇಲ್ಲಿಂದ ನಾವು ಚಂದ್ರಕಲಾ ಟಾಕೀಸ್ ನೋಡಿದ್ದಿಲ್ಲ. ಅಷ್ಟೊಂದು ಇದ್ದಾಗ ಈಗ ತಾವೆಲ್ಲರೂ ಅಲ್ಲಿ ಒಂದು ಹೋಗಿ ನೋಡಿ ಮತ್ತು ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ. ನಮ್ಮ ಸಹೋದರು ಹೇಳ್ದಂಗೆ ತಂದೆ ತಾಯಿಗಳಂದ್ರೆ ದೇವರು, ತಂದೆ ತಾಯಿಗಳನ್ನು ನಾವು ಹೇಗೆ ನೋಡ್ಕೋಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಲ್ಲಿ ಮದರ್ ತೆರೇಸಾದ ಆಶ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ನಾವು ಹಲವಾರು ಟೈಮ್ ಹಣ್ಣು ಹಂಪಲ ಕೊಡ್ಲಿಕ್ಕೆ ಹೋಗ್ತೀವಿ. ಅದನ್ನೆಲ್ಲ ನೋಡಿದರೆ ನಾವು ಹುಟ್ಟಿದ್ದ ತಂದೆ ತಾಯಿ ನೋಡಲಿಲ್ಲ ಅಂದ್ರೆ ನಮ್ಮ ಜೀವನನೂ ಉಪಯೋಗ ಇಲ್ಲ ಅನ್ನೋ ಒಂದು ಇದು ಇರ್ತದೆ. ಅದಕ್ಕೆ ನಾನು ವಿಶೇಷವಾಗಿ ಕೇಳ್ಕೊಳ್ಳೋದಂದರೆ ಏನನ್ನಾದರೂ ಮಾಡು, ಸಮಾಜಮುಖಿಯಾಗಿ ಕೆಲಸ ಮಾಡು. ಸಮಾಜವನ್ನು ನಾವು ಸಂಪೂರ್ಣವಾಗಿ ನಮ್ಮ ಎಷ್ಟಾಕೈತೆ ಅಷ್ಟೇ ಇಷ್ಟ ಅಂತಿಲ್ಲ. ಒಬ್ಬರು ₹1 ಸಮಾಜ ಸೇವೆ ಮಾಡ್ಬೋದು, ಒಬ್ರು ₹10 ಮಾಡ್ಬೋದು, ಒಬ್ರು ₹100 ಮಾಡ್ಬೋದು. ಎಷ್ಟಾಗ್ತದೆ ಇಲ್ಲಿ 1 ಪೈಸಾ ಮಾಡ್ಬೋದು. ಇಲ್ಲದಿದ್ರೆ ನಮಗೆ ನೀಡೋಕ್ಕಾಗಲಿಲ್ಲ ಅಂದ್ರೆ ನೀಡೋರು ಮನೆಯವರ ತೋರಿಸೋ ಕೆಲಸ ಮಾಡ್ಬೋದು. ಆ ಟೈಪ್ ಮಾಡಬೇಕು. ಮತ್ತು ವಿಶೇಷವಾಗಿ ನಮ್ಮ ಬೇಸಿಗೆ ಶಿಬಿರದ ವಿದ್ಯಾರ್ಥಿಗಳು ಫ್ಯಾನ್ಸಿ ಡ್ರೆಸ್ ಮಾಡಿದರು. ಆ ಒಂದು ಫ್ಯಾನ್ಸಿ ಡ್ರೆಸ್ ಮಾಡೋ ಮೂಲಕ 15 ದಿನಗಳ ಕಾಲ ವಿವಿಧ ಕಾರ್ಯಕ್ರಮ, ಮುಂಜಾನೆಯಿಂದ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಾ. ನಿಜವಾಗೂ ನಮಗೆ ನಮ್ಮ ಸಂಸ್ಥೆಯಿಂದ ತಮಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳ್ತಾ, ನಾವು ಈ ಸಂಸ್ಥೆ ಜೊತೆ ಸದಾವಕಾಶ ಎಲ್ಲಿವರೆಗೆ ಇರ್ತೇವೆ ಅಲ್ಲಿವರೆಗೆ ಸಂಸ್ಥೆಯ ಬೆನ್ನೆಲುಬಾಗಿರ್ತೇವೆ. ಸರ್ ಯಾವಾಗ ಫೋನ್ ಮಾಡಿದರೂ ನಾವು ಜೊತೆಯಲ್ಲಿದ್ದು ಅದನ್ನು ಕೆಲಸ ಮಾಡ್ತೀವಂತ ಈ ಮೂಲಕ ಹೇಳ್ತಾ, ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಆತ್ಮೀಯಕರಿಸಿ ಉದ್ಘಾಟಿಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.